ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ಸೀಸ್ನಲ್ ಸ್ಪೆಷಲ್ ಆಗಿರೋಂಥ ಹಲಸಿನ ಹಣ್ಣನ್ನ ಬಳಸಿ ಸಿಹಿಗಳಲ್ಲೇ ವಿಶೇಷವಾದಂಥ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಈ ಒಬ್ಬಟ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು ಮೊದಲಿಗೆ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಅಥವಾ ಸಣ್ಣ ರವೆನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಕೆಲವರು ಇದಕ್ಕೆ ಉಪ್ಪು ಇಷ್ಟಪಡಲ್ಲ, ಅವ್ರು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕಾಗುತ್ತೆ. ಒಂದೇ ಸರಿ ಜಾಸ್ತಿ ನೀರು ಹಾಕಿದ್ರೆ ಅದು ತೆಳುವಾದರೆ ಚೆನ್ನಾಗಿರೋದಿಲ್ಲ, ಒಬ್ಬಟ್ಟು ಹಾಕೋದಕ್ಕೆ ಹದ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕ್ಕೊಂಡು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ಅರಿಶಿನ ಕೂಡ ಅಷ್ಟೇ, ಬೇಕಂದರೆ ಹಾಕ್ಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು. ಆದರೆ ಅರಿಶಿನ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಅದಕ್ಕೋಸ್ಕರ ಈಗ ನೋಡಿ, ಇದು ಕಲಿಸ್ಕೊಂಡಿದ್ದಾಗಿದೆ. ಈ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಬಟ್ ಆದರೆ ಇದು ಕಲಿಸೋವಾಗಲೇ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ಈ ರೀತಿ ನಾದೋದ್ರಿಂದ ಒಬ್ಬಟ್ಟು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಇದು ಕಲಿಸ್ಕೊಂಡಿದ್ದಾಗಿದೆ. ಈಗ ಇದಕ್ಕೊಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಎಣ್ಣೆ ಹಾಕ್ಕೊಂಡು ನಾದ್ಕೊಂಡಾಗ ಆ ಹಿಟ್ಟು ಬನ್ನಿ ಬರುತ್ತೆ. ಒಬ್ಬಟ್ಟು ಹಾಕೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಬಿಟ್ಟು ಇದನ್ನು ಒಂದು 2 ಗಂಟೆ ಟೈಮು ನೆನೆಯೋದಕ್ಕೆ ಇಡಬೇಕು. ಆಗ ಒಬ್ಬಟ್ಟು ಹಾಕೋದಕ್ಕೆ ಚೆನ್ನಾಗಿ ಬರುತ್ತೆ. ಇದೊಂದು 2 ಗಂಟೆ ಟೈಮ್ ನೆನೆಯಲಿ. ಅಷ್ಟೊತ್ತಿಗೆ ಹೂರಣಕ್ಕೆ ಸಿದ್ಧ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಹಲಸಿನ ತೊಳೆನ ಬೀಜ ತೆಗೆದು ಈ ರೀತಿ ಸುಲಿದು 1 ಕಪ್ಪಷ್ಟು ಹಲಸಿನ ತೊಳೆ ತೊಗೊಂಡಿದ್ದೀನಿ. ಈಗ ಈ ಹಲಸಿನ ತೊಳೆನ ಪಕ್ಕಕ್ಕೆ ಇಟ್ಕೊಳ್ಳೋಣ. ಮೊದಲಿಗೆ ನಾನು ಇಲ್ಲಿ ಅರ್ಧ ಕಪ್ಪಷ್ಟು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ. ಈ ಹಲಸಿನ ತೊಳೆನ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಈ ಕಾಯಿ ತುರಿನ ಮೊದಲಿಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ಹೀಗೆ ಪುಡಿ ಮಾಡುವಾಗ ಇದಕ್ಕೆ ನೀರು ಹಾಕ್ಕೊಳ್ತಾ ಇಲ್ಲ, ಹಾಗೆಯೇ ತರ್ತರಿಯಾಗಿ ಪುಡಿ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಇದು ಕಾಯಿ ತುರಿ ಎಲ್ಲ ಚೆನ್ನಾಗಿ ಪುಡಿ ಆಗಿದೆ. ಈಗ ಇದಕ್ಕೆ ನಾನು ಈಗಾಗಲೇ ಬಿಡಿಸಿಟ್ಕೊಂಡಿದ್ದೀವಲ್ಲ ಹಲಸಿನ ತೊಳೆ, ಆ ಹಲಸಿನ ಹಣ್ಣನ್ನ ಹಾಕ್ಕೊತಾ ಇದ್ದೀನಿ. ಹೀಗೆ ಈ ಹಲಸಿನ ಹಣ್ಣು ಹಾಕ್ಕೊಂಡು ಇದನ್ನ ಕೂಡ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಇದಕ್ಕೂ ಕೂಡ ಅಷ್ಟೇ, ನೀರು ಹಾಕ್ಕೋಬಾರ್ದು, ಹಾಗೆ ರುಬ್ಕೋಬೇಕು. ನೋಡಿದ್ರೆ ಎಷ್ಟು ಚೆನ್ನಾಗಿರೋಂಥ ಪೇಸ್ಟ್ ಸಿದ್ಧ ಆಗಿದೆ. ಈ ಹಲಸಿನ ಹಣ್ಣು ಯಾವ ಕಲರ್ ಇದೆಯೋ ಅದೇ ಕಲರಲ್ಲಿ ಈ ಹೂರಣ ಸಿದ್ಧ ಆಗಿದೆ. ಈಗ ಈ ರುಬ್ಕೊಂಡಿರೋಂಥ ಹಲಸಿನ ಹಣ್ಣು ಪಕ್ಕಕ್ಕೆ ಇಟ್ಬಿಟ್ಟು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಈ ಹಲಸಿನ ಹಣ್ಣು ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಅಳತೆ ಮಾಡಿ ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಈ ಬೆಲ್ಲ ಕರಗೋದಕ್ಕಷ್ಟೇ ನೀರು ಹಾಕ್ಕೊತಾ ಇರೋದು. ಈ ಬೆಲ್ಲದಲ್ಲಿರೋಂಥ ಕಸನ ಸೋಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ನೀರು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಇದು ಬೆಲ್ಲ ಸಂಪೂರ್ಣವಾಗಿ ಕರಗಿದೆ. ಈಗ ಇದನ್ನು ನಾನು ಒಂದು ಪಾತ್ರೆಗೆ ಸೋಸ್ಕೊತಾ ಇದ್ದೀನಿ. ಈಗ ನಾನು ಈ ಹೂರಣನ ಯಾವ ಪಾತ್ರೆಯಲ್ಲಿ ಸಿದ್ಧ ಮಾಡ್ತೀನೋ ಅದೇ ಬಾಣಲೆಗೆ ನಾನು ಈ ಬೆಲ್ಲನ ಸೋಸ್ಕೊತಾ ಇದ್ದೀನಿ. ಇಲ್ಲಿ ಬೆಲ್ಲದ ಬದಲಾಗಿ ಸಕ್ಕರೆ ಕೂಡ ಬಳಸ್ಕೋಬೋದು. ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ಹಾಗೆ ಹೊರಗಡೆ ಸಿಗುವಂಥ ಜಾಗಗಳಲ್ಲಿ ಈ ಹಲಸಿನ ಹಣ್ಣಿನ ಒಬ್ಬಟ್ಟಿಗೆ ಸಕ್ಕರೆನೇ ಬಳಸ್ತಾರೆ. ಆದರೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ನಾನು ಮನೆಯಲ್ಲಿ ಬೆಲ್ಲದಿಂದ ಮಾಡ್ಕೊತಾ ಇದ್ದೀನಿ. ಈಗ ಈ ಬೆಲ್ಲದ ನೀರು ಕುದಿಯೋದಕ್ಕೆ ಶುರುವಾದ ನಂತರ ಈಗಾಗಲೇ ರುಬ್ಬಿಟ್ಕೊಂಡಿದ್ದೀವಲ್ಲ ಹಲಸಿನ ಹಣ್ಣು ಮತ್ತು ಹಸಿ ಕಾಯಿ ತುರಿ ಹಾಕಿ ಆ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಬೆಲ್ಲದ ನೀರಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೀರು ಹಾಕ್ಕೊಂಡಿರೋದ್ರಿಂದ ಆ ನೀರೆಲ್ಲ ಎವಾಪ್ರೇಟ್ ಆಗಿ ಒಳ್ಳೆ ಕನ್ಸಿಸ್ಟೆನ್ಸಿ ಬರೋ ರೀತಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗು, ಸ್ವಲ್ಪ ಜಾಸ್ತಿನೇ ಹೊತ್ತಾಗುತ್ತೆ. ಒಂದು 10 ನಿಮಿಷ ಆಗುತ್ತೆ. ಬಿಡ್ದಂಗೆ ಕೈ ಆಡ್ತಾ ಇರಬೇಕು. ಅಥವಾ ಟೈಮ್ ಇಲ್ಲ, ಬೇಗ ಈ ಹೂರಣ ಸಿದ್ಧ ಆಗಲಿ ಅನ್ನೋರು ಒಂದು 2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಪುಡಿನ ಕೂಡ ಹಾಕ್ಕೋಬೋದು. ಈಗ ನೋಡಿ, ಇದು ಅರ್ಧದಷ್ಟು ನೀರು ಎವಾಪ್ರೇಟ್ ಆಗಿದೆ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಏಲಕ್ಕಿ ಕೂಡ ಅಷ್ಟೇ ಜಾಸ್ತಿ ಹಾಕಬಾರ್ದು, ಯಾಕಂದರೆ ಇದು ಹಲಸಿನ ಹಣ್ಣಿಂದ ಒಬ್ಬಟ್ಟಾಗಿರೋದ್ರಿಂದ ಹಲಸಿನ ಹಣ್ಣಿನ ಫ್ಲೇವರ್ ಚೆನ್ನಾಗಿ ಬರಬೇಕು. ಬೇರೆ ಫ್ಲೇವರ್ಗಳು ಅಷ್ಟೊಂದು ಹೈಲೈಟ್ ಆಗಬಾರ್ದು, ಅದಕ್ಕೋಸ್ಕರ. ಈಗ ನೋಡಿ, ಇದು ಚೆನ್ನಾಗಿ ಫ್ರೈ ಮಾಡಿದ್ದಾಗಿದೆ. ನೀರೆಲ್ಲ ಚೆನ್ನಾಗಿ ಎವಾಪ್ರೇಟ್ ಆಗಿ ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ ಹೂರಣದ್ದು. ಈಗ ಇದು ಸ್ವಲ್ಪ ತಣ್ಣಗಾಗಲಿ. ಇದು ತಣ್ಣಗಾದ ನಂತರ ಒಬ್ಬಟ್ಟು ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಈ ರೀತಿ ಕೈ ಒದ್ದೆ ಮಾಡ್ಕೊಂಡು ಮುಟ್ಟಿದ್ರೆ ಅದು ಕೈಗೆ ಅಂಟೋದಿಲ್ಲ, ಅದಾಗ ಗೊತ್ತಾಗುತ್ತೆ. ಈಗ ಇದು ನೋಡಿ, ಸಂಪೂರ್ಣವಾಗಿ ತಣ್ಣಗಾಗಿದೆ. ಈಗ ನಮಗೆ ಹೋಳಿಗೆನ ಹಾಕೋದಕ್ಕೆ ಯಾವ ಸೈಜಲ್ಲಿ ಹೋಳಿಗೆ ಹಾಕ್ತೀವೋ ಆ ಸೈಜಲ್ಲಿ ಈ ಹೂರಣನ ಉಂಡೆ ಮಾಡಿ ಇಟ್ಕೊಳ್ಳೋಣ. ಆ ಹೂರಣ ನೋಡಿ ಎಷ್ಟು ಸಿಲ್ಕಿ ಟೆಕ್ಸ್ಚರ್ ಇದೆ, ಆಯಿಲಿ ಥರ ಇದೆ. ಇದಕ್ಕೊಂದು ಚೂರು ಕೂಡ ತುಪ್ಪ ಅಥವಾ ಎಣ್ಣೆ ಏನೂ ಹಾಕಿಲ್ಲ, ಕೇವಲ ಹಾಕಿರೋ ತೆಂಗಿನಕಾಯಲ್ಲಿರುವಂಥ ಹಾಲಿಂದನೇ ಇದು ಒಳ್ಳೆ ಟೆಕ್ಸ್ಚರ್ ಬಂದಿದೆ. ಈ ರೀತಿ ಉಂಡೆ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡು ಈಗ ಒಬ್ಬಟ್ಟು ಹಾಕ್ಕೊಳ್ಳೋಣ.
ಇಲ್ಲಿ ಒಬ್ಬಟ್ಟಿನ ಪೇಪರ್ಗೆ ಈ ರೀತಿ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ. ಈಗ ನೋಡಿ ಕಲಸಿಟ್ಟಿದ್ದೀನಲ್ಲ ಕನಕ, ಆ ಕನಕನ ಒಂದು ಸರಿ ಈ ರೀತಿ ನಾದ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಳ್ಳೋವಾಗ ಒಂದು ಸರಿ ನಾದ್ಕೊಂಡು ನಂತರ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಈ ಹಿಟ್ಟನ್ನ ಈ ರೀತಿ ಸ್ವಲ್ಪ ಅಗಲ ಮಾಡಿ ಈಗಾಗಲೇ ಉಂಡೆ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಉಂಡೆನ ಇಟ್ಟು ಒಳಗಡೆ ಸ್ಟಫ್ ಮಾಡ್ಕೋಬೇಕು. ಈ ರೀತಿ ಸುತ್ತು ಕ್ಲೀನಾಗಿ ಕವರ್ ಆಗೋ ರೀತಿ ಸ್ಟಫ್ ಮಾಡ್ಕೋಬೇಕು. ಇದನ್ನು ಹೀಗೆ ಸ್ಟಫ್ ಮಾಡಿಕೊಂಡು ಈ ಹೋಳಿಗೆ ಹಾಕ್ಕೊಳ್ಳೋಣ. ಈ ಹೋಳಿಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಎಣ್ಣೆ ಅದ್ಕೊಂಡು ಈ ರೀತಿ ತಟ್ಕೊಂಡ್ರೆ ತೆಳುವಾಗಿರೋಂಥ ಹಲಸಿನ ಹಣ್ಣಿನ ಹೋಳಿಗೆ ಸಿದ್ಧ ಆಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ. ಈ ರೀತಿ ತಟ್ತಾಯಿದ್ರೆ ಎಷ್ಟು ಚೆನ್ನಾಗಿ ಹೋಗ್ತಾಯಿದೆ ನೋಡಿದ್ರಾ. ಹೀಗೆ ನಮಗೆ ಯಾವ ತಿಕ್ನೆಸ್ಸಲ್ಲಿ ಬೇಕೋ ಆ ತಿಕ್ನೆಸ್ಸಲ್ಲಿ ಈ ರೀತಿ ಹೋಳಿಗೆನ ತಟ್ಕೊಂಡು ಈಗಾಗಲೇ ನಾನು ಹೆಂಚನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈ ಹೆಂಚು ಕೂಡ ಚೆನ್ನಾಗಿ ಕಾದಿದೆ. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ಹೆಂಚಿಗೆ ಸವರ್ಕೊತಾ ಇದ್ದೀನಿ. ಇದು ಮೊದಲನೇ ಹೋಳಿಗೆಗೆ ಮಾತ್ರ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ ಹಾಗೆ ಬೇಯಿಸ್ಕೋಬೋದು. ನೋಡಿ ಇಲ್ಲಿ ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿದೆ. ಈಗ ಇದನ್ನು ಹೀಗೆ ಹಾಕ್ಕೊಂಡು ಈ ಪೇಪರ್ನ ತಗೊಂಡು ಈ ಹೋಳಿಗೆನ ಮೀಡಿಯಮ್ ಫ್ಲೇಮಲ್ಲಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿದ್ರೆ ಎಷ್ಟು ಈಸಿಯಾಗಿ ಬಂತು. ಹಾಗೆ ಹಲಸಿನ ಹಣ್ಣಿನ ಪೀಸ್ಗಳು ಕೂಡ ನೋಡಿ ಆ ಹೋಳಿಗೆಯಲ್ಲಿ ಮಧ್ಯೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇದು ಮೇಲೆಲ್ಲ ಸ್ವಲ್ಪ ಡ್ರೈ ಆದಂಗೆ ಆಗಿದೆ, ಹಾಗಾಗಿ ತಿರುವಾಕೊತಾ ಇದ್ದೀನಿ. ಈ ರೀತಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಇದು ತೆಳುವಾಗಿದೆ ಅಷ್ಟೆಲ್ಲ, ತುಂಬಾ ಸಾಫ್ಟಾಗಿ ತುಂಬ ಮೃದುವಾಗಿ ಚೆನ್ನಾಗಿದೆ ಈ ಹೋಳಿಗೆ. ಇದೇ ರೀತಿ ನಾನು ಮಾಡ್ಕೊಂಡಿರೋಂಥ ಅಷ್ಟು ಹೂರಣ ಹಾಗೆ ಹಿಟ್ಟನ್ನ ಬಳಸಿ ಈ ಹೋಳಿಗೆನೆಲ್ಲ ಮಾಡ್ಕೊತಾ ಇದ್ದೀನಿ. ನೋಡಿದ್ರೆ ಎಷ್ಟು ವಿಶೇಷವಾಗಿರೋಂಥ ಹಾಗೆ ಎಷ್ಟು ರುಚಿಯಾಗಿರೋಂಥ ಹೋಳಿಗೆ ಮಾಡ್ಕೊಳ್ಳೋದು ಎಷ್ಟು ಸುಲಭ ಅಲ್ವಾ. ಈ ಹಲಸಿನ ಹಣ್ಣಿನ ಸೀಸನಲ್ಲಿ ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡಿ. ತುಪ್ಪ ಹಾಕ್ಕೊಂಡು ಈ ಹೋಳಿಗೆನ ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಒಂದು ಪೀಸ್ನ ನಾನು ಮುರಿದು ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ತುಪ್ಪ ಹಾಕ್ಕೊಂಡು ಒಂದು ಪೀಸ್ನ ಮುರಿತಾ ಇದ್ದೀನಿ. ಎಷ್ಟು ತೆಳುವಾಗಿದೆ ನೋಡಿದ್ರಾ ಈ ಹೋಳಿಗೆ. ಹಾಗೆ ಮುರಿಯೋದಕ್ಕೂ ಅಷ್ಟೇ ನೋಡಿ ಎಷ್ಟು ಸಾಫ್ಟಾಗಿದೆ. ನೋಡಿ ಇಲ್ಲಿ ಎಷ್ಟು ತೆಳುವಾಗಿ ಹಾಗೆ ಎಷ್ಟು ಜ್ಯೂಸಿಯಾಗಿ ಕಾಣಿಸ್ತಿದೆ. ರುಚಿನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಹಾಗಿದ್ರೆ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇಂಥ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪೂಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.